ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ಕುರಿತು ಈಗ ಕೆಇ ಅವರು ಲೇಟೆಸ್ಟ್ ಆಗಿ ಇವತ್ತು ಕೂಡ ಒಂದು ಅಪ್ಡೇಟ್ ಆದ್ರೆ ಬಿಟ್ಟಿದ್ದಾರೆ. ಈಗ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಚಾನಲ್ ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನಮಗೆ ಪ್ರೋತ್ಸಾಹ ಬರುತ್ತೆ ನಿಮ್ಗೆ ಎಲ್ಲಾ ಒಂದು ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೀವು ಅಪ್ ಟು ಕಾಲೇಜ್ ಜಾಯ್ನ್ ಆಗೋರು ಕೂಡ ವಿಡಿಯೋಸ್ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವತ್ತು ನೋಡೋದಾದ್ರೆ ಪ್ರವೇಶ UGCET 2024 ಇವತ್ತು ನಿಮ್ಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೊವಿಷನಲ್ ಶುಲ್ಕ ರಚನೆ ಮತ್ತು ಮೊದಲ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಫೀ ಸ್ಟ್ರಕ್ಚರ್ ನಿಮ್ಗೆ ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ ಮತ್ತೆ ಇಲ್ಲಿ ನಿಮ್ಗೆ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಒಂದು ನೋಟಿಫಿಕೇಶನ್ ಆದ್ರೆ ಬಂದಿದೆ. ಆದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓನ್ಲಿ ಫೀ ಸ್ಟ್ರಕ್ಚರ್ ಮಾತ್ರ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಇನ್ನೂ ರಿಲೀಸ್ ಮಾಡಿಲ್ಲ. ಹೆಡ್ಲೈನ್ಸ್ ಎಲ್ಲ ಆ ರೀತಿ ಹಾಕಿದ್ದಾರೆ. ಆದ್ರೆ ಇಲ್ಲಿ ನಿಮ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ರಿಲೀಸ್ ಮಾಡಿಲ್ಲ ಕೆಇಎ ಕಡೆಯಿಂದ. ವೇಟ್ ಮಾಡಿ, ರಿಲೀಸ್ ಮಾಡ್ತಾರೆ ಒಂದು ಕೆಇಎ ಕಡೆಯಿಂದ. ಮತ್ತೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ರಿಲೀಸ್ ಮಾಡ್ತಾರೆ. ಈಗ ಫೀ ಸ್ಟ್ರಕ್ಚರ್ ಆದ್ರೆ ರಿಲೀಸ್ ಆಗಿದೆ. ಒಂದು ಶುಲ್ಕ ರಚನೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಈ ಒಂದು ಫೀ ಸ್ಟ್ರಕ್ಚರ್ ಆದ್ರೆ ಓಪನ್ ಆಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, SC/ST ವಿದ್ಯಾರ್ಥಿಗಳೆಲ್ಲ ಕೇಳ್ತಿದ್ರಲ್ಲ ಎಷ್ಟು ಪೇ ಮಾಡಬೇಕು ಏನು ಅಂತ. ನಿಮ್ಗಿದು ಫೈನಲ್ ಫೀ ಸ್ಟ್ರಕ್ಚರ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ್ಯಾರು ಯಾವ್ಯಾವ ಕ್ಯಾಟಗಿರಿ ಅವರು ಎಷ್ಟೆಷ್ಟು ಪೇ ಮಾಡಬೇಕು, ಗವರ್ನಮೆಂಟ್ ಕಾಲೇಜಲ್ಲಿ ಎಷ್ಟು ಪೇ ಮಾಡಬೇಕು, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಿ ಎಷ್ಟು, UVCE ಅಲ್ಲಿ ಎಷ್ಟು, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಪೇ ಮಾಡಬೇಕು, SNQ ಕೋಟಾಗೆ ಎಷ್ಟು ಫೀಸ್ ಪೇ ಮಾಡಬೇಕು, ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ನಾನು ತುಂಬಾ ಫೀ ಸ್ಟ್ರಕ್ಚರ್ ಲೈವ್ ಡೆಮೋ ವಿಡಿಯೋಸ್ ಆದ್ರೆ ಮಾಡಿ ತಿಳಿಸಿದೀನಿ. ನಿಮ್ಗೆ ಗೊತ್ತನ್ಕೊಳ್ತೀನಿ ಯಾವ ರೀತಿ ಫೀ ಸ್ಟ್ರಕ್ಚರ್ ನೋಡೋದಂತ. ಓಕೆನಾ? ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಬಿ ಫಾರ್ಮಾ ಕೋರ್ಸ್ಗೂ ಇದೆ, ಫಾರ್ಮ್ ಡಿ ಕೋರ್ಸ್ಗೂ ಇದೆ, ಫಾರ್ಮ್ ಸೈನ್ಸ್ ಕೋರ್ಸ್ಗೂ ಇದೆ. ನೋಡಿ, ಎಲ್ಲ ಒಂದು ವೆಟರ್ನರಿ ಕೋರ್ಸ್ಗೂ ಇದೆ, ಫಿಶರಿ ಅಂಡ್ ಡೈರಿ ಸೈನ್ಸ್ ಕೋರ್ಸಸ್ ಕೂಡ ಇದೆ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಈ ಒಂದು ಫೀ ಸ್ಟ್ರಕ್ಚರ್ ಅನ್ನ. ಇದು ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ ಆದ್ರೆ ನಿಮ್ಗೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೆಲವರಿಗೆ ಎರರ್ ಬರ್ತಿದೆ. ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದ್ದಾರೆ. ಆದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಯಾವ್ದೇನ್ ಪ್ರಾಬ್ಲಮ್ ಆಗಲ್ವಂತೆ. ನಾವು ಆಲ್ರೆಡಿ ಕೆಇಎ ಕಡೆಯಿಂದ ಇನ್ಫಾರ್ಮೇಶನ್ ಆದ್ರೆ ತಗೊಂಡಿದೀವಿ. ಅದು ಬ್ಯಾಂಕ್ ಡೀಟೇಲ್ಸ್ ಕೊಡೋದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗಲ್ಲಂತೆ. ಸ್ನೇಹಿತರೆ, ನಿಮ್ಮದಾದ್ರೂ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಇಲ್ಲ ಒಂದು ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಕೊಡಿ. ನಿಮ್ಮ ಮನೆಯವ್ರದೇ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಿ, ನಿಮ್ಮ ಕುಟುಂಬದಲ್ಲಿರುವಂತವ್ರದೇ, ಬೇರೆ ಅವ್ರದ್ದು ಕೊಡಬೇಡಿ. ಯಾಕಂದ್ರೆ ಸ್ನೇಹಿತರೆ, ಈಗ ನೀವು ಸೀಟ್ ಅನ್ನ ಓಲ್ಡ್ ಅಲ್ಲಿ ಆದ್ರೆ ಇಡ್ತೀರಲ್ಲ, ಅವಾಗ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ನೀವು ಸ್ನೇಹಿತರೆ. ಈಗ ಥರ್ಡ್ ರೌಂಡ್ ಗೆ ಹೋಗ್ಬೇಕಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ಓಲ್ಡ್ ಅಲ್ಲಿ ಇಡಬೇಕು ಅಂದ್ರೆ ನೀವು ಆ ಒಂದು ಫೀಸ್ ಆದ್ರೆ ಪೇ ಮಾಡ್ಬೇಕಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಫೀಸ್ ಪೇ ಮಾಡಿರ್ತೀರಾ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನೀವೇನ್ ಮಾಡಿದಿರಾ, 1 ಲಕ್ಷ ಫೀಸ್ ಆದ್ರೆ ಪೇ ಮಾಡಿದಿರಾ. ಓಕೆನಾ? ನಿಮ್ಗೆ ಏನಾಗುತ್ತೆ, ಅದನ್ನ ಓಲ್ಡ್ ಅಲ್ಲಿ ಇಟ್ಕೊಂಡಿದ್ದೀರಾ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ 1 ಲಕ್ಷ ಫೀಸ್ ಪೇ ಮಾಡ್ಬಿಟ್ಟು ಓಲ್ಡ್ ಅಲ್ಲಿ ಇಟ್ಕೊಂಡಿದ್ದೀರಾ. ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಿಮ್ಗೆ. ಆ ಒಂದು ಗವರ್ನಮೆಂಟ್ ಕಾಲೇಜಲ್ಲಿ ಒಂದು 40,000 ಖರ್ಚಾಗುತ್ತೆ ಅನ್ಕೊಳ್ಳಿ. 40,000 ರಿಂದ 50,000 ಮಾತ್ರ ಖರ್ಚಾಗುತ್ತೆ. ಥರ್ಡ್ ರೌಂಡ್ ಅಲ್ಲಿ ನೀವು ಆ ಒಂದು ಕಾಲೇಜ್ಗೆ ಅಲ್ಲಿ ಸೀಟ್ ಸಿಗುತ್ತೆ. ಇನ್ನು ಉಳಿದಿರುವಂತಹ 50,000 ಫೀಸ್ ಇರುತ್ತಲ್ಲ, ಅದನ್ನ ನಿಮ್ಗೆ ರೀಫಂಡ್ ಮಾಡಬೇಕು. ಯಾವ ರೀತಿ ರೀಫಂಡ್ ಮಾಡ್ತಾರೆ, ಈಗ ನೀವು ಬ್ಯಾಂಕ್ ಡೀಟೇಲ್ಸ್ ಯಾರು ಕೊಟ್ಟಿರ್ತೀರೋ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಗಾದ್ರೆ ಅಮೌಂಟ್ ರೀಫಂಡ್ ಮಾಡ್ತಾರೆ. ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದಾರೆ ಅಂತ. ನೀವೆಲ್ಲರೂ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಏನು ಸಮಸ್ಯೆ ಆಗಲ್ಲ. ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಮಾತ್ರ ಕೊಡಿ, ಬೇರೆ ಅವರ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಡಿ. ಮತ್ತೆ ಅವ್ರಿಗೆ ಹೋಗುತ್ತೆ ಅಮೌಂಟ್ ರೀಫಂಡ್ ಆಗಿರೋದು. ಓಕೆನಾ? ನಿಮ್ಮ ಕುಟುಂಬದವರ ಒಂದು ಬ್ಯಾಂಕ್ ಡೀಟೇಲ್ಸ್ ಮಾತ್ರ ಕೊಡಿ. ಇನ್ನು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.